ರೈತ ಬಂದವರೇ, ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಜಿಟಿ ಕಟ್ಟಿ ಗ್ರಾಮದಲ್ಲಿ ಸುಮಾರು 2 ವರ್ಷದ ಬಳ್ಳಿ ಐತಿದು ಎಲಿ ಬಳ್ಳಿ. ಈ ಎಲಿ ಬಳ್ಳಿನ ನಮ್ಮ ಜಿಟಿ ಕಟ್ಟಿ ಎಲ್ಲಿರೋ ನಮ್ಮ ರೇವಣಪ್ಪ ಅಣ್ಣನವರು ಇವತ್ತು ಎಲಿಯನ್ನು 2ನೇ ವರ್ಷದ ಎಲಿಯನ್ನು ಕೊಯ್ತಾ ಇದ್ದಾರೆ. ಇದು ಎಷ್ಟು ಪೆಂಡಿ ಬರ್ತೈತಿ, ಏನು ಎಂತು, ಆಮೇಲೆ ಯಾವ ಥರ ಗೊಬ್ಬರ ಹಾಕಿದ್ದಾರೆ ಇವ್ರು ಅನ್ನೋದನ್ನ ನಾವು ಮಾತಾಡ್ಸೋಣ ಬರ್ರಿ. ಅಣ್ಣ ನಮಸ್ಕಾರ. ನಮಸ್ಕಾರ ರೀ ಅಣ್ಣ, ಇದು ಎಷ್ಟು ವರ್ಷದ ಅಣ್ಣ? ಇದು 2 ವರ್ಷದ ನೋಡ್ರಿ. 2 ವರ್ಷದ್ದು. ಹ್ಞೂ ರೀ. ಅಂದರೆ ಇದು ಎಷ್ಟು ವರ್ಷಕ್ಕೆ ಬರ್ತಣ್ಣ ಫಲ? ಇದು ಫಲ ಒಂದು ಹಚ್ಚಿ ಒಂದು 15 ತಿಂಗಳಿಗೆ ಬರ್ತೈತೆ ರೀ. 15 ತಿಂಗಳಿಗೆ ಬರ್ತೈತಿ. ಹ್ಞೂ ರೀ. ಈಗ 2ನೇ ವರ್ಷದ ಎಷ್ಟು ಬರ್ತೈತಣ್ಣ ಇದು? ಇದು ಒಂದು 15 ಪೆಂಡಿ ಆಕೈತೆ ರೀ. 15 ಪೆಂಡಿ ಆಗ್ತೈತಿ. 600 ಗುಣಿ ಐತೆ ರೀ. ಹೌದಣ್ಣ. ಇದು ಕೈಯಲ್ಲಿ ಅಣ್ಣ, ತಾಟಿಯಲ್ಲಿ ಅಣ್ಣ? ಅದು ತಾಟಿಯಲ್ಲಿ ಅಣ್ಣ, ಇದು ಅಣ್ಣ ಕೈಯಲ್ಲಿ. ಇದು ಕೈಯಲ್ಲಿ. ಇದು ಕೈ ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಕೈಯಲ್ಲಿನೇ ಸಪ್ರೇಟ್ ಬರ್ತಾ ಇರ್ತೈತಿ. ಇದು ತಾಟಿಯಲ್ಲಿ. ಇದನ್ನೇನು ಅರಿಯಲ್ಲ ಅಣ್ಣ ನೀವು? ಇದನ್ನ ಅರಿಯಲ್ಲ ಅಣ್ಣ, ಇದು ನೆಳ್ಳಿಗೆ ಅಣ್ಣ. ಇದು ನೆಳ್ಳಿಗೋಸ್ಕರ ಬಿಟ್ಟಿದ್ದೀರಿ. ಹ್ಞೂ ರೀ ಅಣ್ಣ. ಈಗಿನ ಒಂದು ವಾತಾವರಣದಾಗ ಇದು ಮಾಡೋದ್ರಿಂದ ನಮ್ಮ ರೈತರಿಗೆ ಹೆಂಗೆ ಒಳ್ಳೇದಾಗುತ್ತಾ ಹೆಂಗಣ್ಣ? ಇದು ಭಾರಿ ಒಳ್ಳೇದ್ರಿ. ಇದು ನಮ್ದು 8 ಎಕರೆ ಹೊಲ ಐತ್ರಿ. 8 ಎಕರೆ ಹೊಲದಾಗ ಏನು ಮಾಡೋಕ್ಕಾಗಿಲ್ಲ ರೀ. ಈ ಬಳ್ಳಿಯಿಂದನೇ ನಾವು ಒಂದು ಸ್ವಲ್ಪ ಒಂದು ತುತ್ತು ಅನ್ನ ಕಂಡಿರೋದು. ಬಳ್ಳಿಯಿಂದನೇ ಒಂದು ತುತ್ತು ಅನ್ನ. ಅಂದ್ರೆ ನಿಮ್ಮ ಪೂರ್ವ ಇದರಿಂದನೇ ಯಜಮಾನ್ರಿಂದನೂ ಪೂರ್ತಿ ಇದನ್ನೇ ಮಾಡ್ಕೊಂತ ಬಂದದ್ರಣ್ಣ? ಇತ್ತೀಚಿಗೆ ಮಾಡ್ತಾ ಇದ್ರಿ? ಇಲ್ರಿ ಅಣ್ಣ, ನಮ್ಮ ಅಪ್ಪಾಜಿ ಅವರು ಒಟ್ರು ತೋಟ ಮಾಡೋರು ಅವಾಗ. ಅವರಿಂದ ನಾವು ಹಂಗ ಇದಕ್ಕೆ ಮಕ್ಕ ಆಯ್ತಿದ್ರಿ. ಇದನ್ನ ಕಲ್ತಿದ್ದೀರಿ. ಅಂದ್ರೆ ನೀವು ಭಾಳ ಮಾಡೋದ್ಕಿಂತ ಇದು ಎಷ್ಟು ಗುಂಟೆ ಐತಣ್ಣ ಇದು? ಇದು ಒಂದು ಅರ್ಧ ಎಕರೆ ಐತ್ರಿ. ಅರ್ಧ ಎಕರೆಗೆ ಪ್ರೆಸೆಂಟ್ ನಿಮ್ದು ಬರ್ತಾ ಇರೋದು ಎಷ್ಟು ಬರ್ತೈತಣ್ಣ? 8 ಗುಂಟಿನ 10 ಗುಂಟಿನ? ಒಂದು 8 ಗುಂಟೆ ಐತ್ರಿ. 8 ಗುಂಟೆ ಐತಿ. ಒಂದು ತಿಂಗಳಿಗೆ 8 ಗುಂಟಿಯಿಂದ ಎಷ್ಟು ಪೆಂಡಿ ಆಗ್ತಾವ? ಒಂದು 15 ಪೆಂಡಿ ಹಾಕತ್ರಿ. 15 ಪೆಂಡಿ ಹಾಕವು? ಹ್ಞೂ ರೀ. ನೋಡ್ರಿ, ಒಂದು ತಿಂಗಳಿಗೆ 15 ಪೆಂಡಿ ಅಂತ. ರೇಟು ಈಗ ಮಳೆಗಾಲದಾಗ ಕಮ್ಮಿ ಆಕತ್ರಿ. 10,000, 8,000, 5,000, 2,000ದಿಂದಾನು ಮಾರ್ತೈತ್ರಿ. ಈ ಮುಡುಗಳೆಗೆ 15,000, 20,000, 30,000 ಗಂಟೆ ಮಾರ್ತೈತ್ರಿ. ಹೌದ್ರಾ? ಹ್ಞೂ ರೀ. ನೋಡ್ರಿ, ಇದು ನೋಡ್ತಾ ಇರ್ಬೋದು ರೈತರೇ, ಇದು ನಮ್ಮ ಜಿಟಿ ಕಟ್ಟಿ ರೇವಣಪ್ಪನವರು ಇದನ್ನ ಯಾವ ಥರ ಬೆಳೆದಾರಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು. ಪಾನಕ ಪತ್ತ ದುಕಾನ್ ಖಜ್ರ ಅನ್ನಂಗೆ ಖಜ್ರಾನೇ ಪೂರ್ತಿ 120 ಕಟ್ಟು ಇರ್ತೈತೆ ರೀ. ಇದು 120 ಎಲೆ ಇರ್ತೈತಿ. ಒಂದು ಪೆಂಡಿಗೆ 120 ಕಟ್ಟು ಇರ್ತೈತಿ. 120 ಕಟ್ಟಿಗೆ ಒಂದು ಪೆಂಡಿಗೆ 15,000, 18,000, 12,000, 13,000 ಈ ಥರ ಎಲ್ಲ ರೇಟ್ ಸಿಗ್ತಾ ಇರ್ತೈತಿ. ಯಾವುದು ಕೂಡ ಲಾಸ್ ಆಗಲ್ಲ ಅಂತ ಹೇಳ್ತಿದ್ರೆ. ಇದಕ್ಕೆ ನೀವು ಯಾವ ಥರ ಗೊಬ್ಬರ ಗೂಡು ಮಾಡ್ತೀರಿ? ಈ ಸಗಣಿ ಗೊಬ್ಬರ ಹಾಕ್ತಾರೆ ರೀ. ಶೆಣಿ ಗೊಬ್ಬರ ಹಾಕ್ತೀರಿ? ಹ್ಞೂ ರೀ. ಮತ್ತು ಇದು ನಮ್ಮ ಗೊಬ್ಬರದ ಅಂಗಡಿ ಸಿಗ್ತಕ್ಕಂಥ ಗೊಬ್ಬರ ಏನಾದರೂ ಹಾಕ್ತೀರಾ? ಇಲ್ರಿ ಅದನ್ನ ಹಾಕಲ್ರಿ. ನೋಡಿರಿ, ಬರೀ ಸಾವಯವದಾಗ ಬೆಳೆ ಅಂಥದ್ದು ನೋಡ್ತಾ ಇರ್ಬೋದು. ಇದು ಎಲ್ಲಿ ಯಾವ ಥರ ಸೈಜ್ ಐತಿ ಅಂತೇಳಿ. ಇದು ಸಂಪೂರ್ಣ ಕಟಾವಾಗಿರೋಂಥ ನಿಮಗೆ ಕೊನೆಯ ಇದರಲ್ಲಿ 2 ವರ್ಷದ ತೋರಿಸ್ತಾ ಇರೋದು ನಾನು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಎಲಿ ಬಳ್ಳಿ ಬೆಳೆಯೋದ್ರಿಂದ ತಿಂಗಳ ಮಂತ್ಯಾನಕ್ಕೆ ಯಾವುದೇ ಥರದ ತೊಂದರೆ ಇರಲ್ಲ. ಈಗ ನಾವು ಸುಮಾರು ಒಂದು 8ರಿಂದ 10 ಎಕರೆ ಹೊಲ ಮಾಡಿದ್ದೀವಿ ಅಂತಂದರೆ ಎಲ್ಲದು ನಾನಾ ಥರದ ತೊಂದರೆಗಳು ಕೂಡ ಅದಕ್ಕೆ ಇರ್ತಾವೆ. ಆಮೇಲೆ ಇದಕ್ಕೆ ಯಾವುದೇ ಒಂದು ಕಷ್ಟ ಇರಲ್ಲ. ಆಮೇಲೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಎಲ್ಲಿ ಬಿಟ್ಟತಿ ಅಂತೇಳಿ. ನೋಡ್ರಿ, ಇಲ್ಲೆಲ್ಲ ಮ್ಯಾಲೆ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲಿದೆ. ಎಷ್ಟು ಕ್ಲೀನಾಗಿ ಬಿಟ್ಟಿರ್ತೈತಿ ಅಂತೇಳಿ. ಇಲ್ಲೊಬ್ಬ ನಮ್ಮ ರೈತರು ಅದಾರ, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಇದು 12 ತಿಂಗಳಿಗೆ ಶುರುವಾಗಿದ್ದು ಸುಮಾರು 30 ವರ್ಷ 40 ವರ್ಷ ಆದರೂ ಕೂಡ ಬರ್ತಾ ಇರ್ತೈತಿ. ಅಣ್ಣ ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಣ್ಣ ಎಲಿ ಬಳ್ಳಿದು? ಜೋರಾಗಿ. 7-8 ವರ್ಷ ಆತಣ್ಣ. 7-8 ವರ್ಷ. 7-8 ವರ್ಷದಿಂದನೂ ಪೂರ್ತಿ ಎಲಿ ಬಳ್ಳಿ ಕೆಲಸನೇ ಮಾಡ್ತಾ ಇದ್ದೀರಣ್ಣ ನೀವು? ಹೆಂಗಣ್ಣ ನಿಮ್ಮ ಲೆಕ್ಕದ? ಪರವಾಗಿಲ್ಲದ ನಮ್ಮ ರೈತರು ಮಾಡಿದ್ರೆ? ಹ್ಞೂ ಅಣ್ಣ, ಚೆನ್ನಾಗಿ. ಯಾರು ಲಾಸ್ ಆಗಲ್ಲ ಇದ್ರಾಗ. ಚೆನ್ನಾಗತ್ತ. ಚೆನ್ನಾಗೈತಿ. ನೋಡಿರಿ, ಯಾರು ಕೇಳಿದ್ರೂ ಚೆನ್ನಾಗಾಗುತ್ತೆ ಮಾಡ್ಬೋದು ಅನ್ನೋ ಒಂದು ಇದು ಬಿಟ್ಟರೆ ಬೇರೆ ಏನು ಹೇಳಲ್ಲ. ಬಟ್ ಕಾಯಕವೇ ಕೈಲಾಸ ಅಂದಂಗೆ ನಮ್ಮ ಭೂಮಿ ತಾಯಿ ನಂಬ್ಕೊಂಡು ಯಾರು ಏನೇ ಮಾಡಿದ್ರು ನೋಡ್ತಾ ಇರ್ಬೋದು. ಬರ್ರಿ ವೀಕ್ಷಕರೇ, ಯಾವ ಥರ ಒಂದು ಪುಟ್ಟಿ ಒಳಗೆ ಎಲಿ ಇರ್ತೈತಿ ಅಂತಂದ್ರೆ ಇಲ್ಲಿ ಬರ್ರಿ ನೋಡ್ತಾ ಇರ್ಬೋದು. ಈ ಥರ ಇರ್ತೈತಿ ಇದು. ಇದನ್ನು ಮತ್ತೆ ಒಂದು ಪೆಂಡಿ ಮಾಡಿ ಇದನ್ನು ಈ ಥರ ಒಂದು ಇದನ್ನು ಹಾಕಿ ಒಂದು ಪೆಂಡಿ ಟೈಪ್ ಮಾಡ್ತಾರೆ. ಇದನ್ನ ಪೆಂಡಿ ಟೈಪ್ ಮಾಡಿ ಇದನ್ನು ಬೈಪಾಸಿಗೆ ಆಯ್ತು ಅಥವಾ ಇದಕ್ಕೆ ಮಾರ್ಕೆಟಿಗೆ ಅವ್ರು ಒಯ್ದು ಇದನ್ನು ಮಾರೋಂಥ ಪ್ರಯತ್ನ ಮಾಡ್ತಾರೆ. ಯಾವ ಥರ ಕೊಯ್ದಿದಾರ ಏನಂತೇಳಿ. ಇದು ಕೂಡ ಒಂದು ಕಸುಬು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಸಿಟಿಗಳಾಗ ಒಂದು 10,000, 12,000 ರೂಪಾಯಿಗೆ ತಿಂಗಳ ಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಅಂತ ಎಷ್ಟೋ ಜನಗಳು ಇವತ್ತು ಯುವಕರದಾರ. ಇಲ್ಲಿ ಇದೇ ಜಿಟಿ ಕಟ್ಟಿ ನಮ್ಮ ಶಿವಣ್ಣನವರು. ಇವರು ಇದು ಎಷ್ಟು ವರ್ಷದಿಂದ ಮಾಡ್ತಿದಾರೆ ಏನು? ಇವ್ರನ್ನ ಸ್ವಲ್ಪ ಮಾತಾಡ್ಸೋಣ. ನಾವಿಂದ 8-10 ವರ್ಷ ಆತ್ರಿ ಮಾಡಕ್ಕೆ. 8-10 ವರ್ಷದಿಂದ ಇದೇ ಕೆಲಸ ರೀ. ಎಲಿ ಕೊಯ್ಯೋದು, ಬಳ್ಳಿ ಕಟ್ಟೋದು. ನಾವು ಸಾಲಿ ಬಿಟ್ಟು ಕೊಡೋದು ಇದನ್ನೇ ಮಾಡ್ತಾ ಇದ್ದೀರಿ. ಅಂದ್ರೆ ಇದು ಸುಮ್ಮನೆ ಬೆಳ್ಕೊಂತ ಹೋಗ್ತಾ ಇರ್ತತ್ರ? ಸುಮ್ಮನೆ ಬೆಳಿತಾ ಐತ್ರಿ, ನಾವು ಕಟ್ತಾ ಇರ್ತಾವೆ ಸುಮ್ಮನೆ. ಇದು ಕಟ್ತಾ ಇರ್ತೀರಿ? ಇದು ಒಟ್ಟು ಲಾಸ್ ಅಂತ ಏನಿಲ್ಲ ಮಂತ್ಯಾನಕ್ಕೆ? ಏನಲ್ರಿ. ಎಲ್ಲದ್ರಿಂದನೂ ಒಟ್ಟು ಒಳ್ಳೆ
ಚೆನ್ನಾಗಿ ಬರ್ತಾ ಇರ್ತೈತಿ. ಚೆನ್ನಾಗಿ ಬರ್ತಾ ಇರ್ತೈತೆ ರೀ. ನೋಡ್ರಿ ಇದು ಯಾವುದೇ ಕಾರಣಕ್ಕೂ ₹1 ಕೂಡ ಲಾಸ್ ಇಲ್ಲ. ಎಷ್ಟು ಕಷ್ಟಪಟ್ಟು ಇವರು ಭೂಮಿ ತಾಯಿ ಕೆಲಸ ಸೇವೆ ಮಾಡ್ತಾರೋ ಅಷ್ಟೇ ಒಂದು ಇದು ಒಳ್ಳೆ ಪ್ರಾಫಿಟ್ ಕೂಡ ಬರ್ತಾ ಇರ್ತೈತಿ. ಈಗ ಎಲ್ಲೆಲ್ಲೋ ಹೋಗಿ ನಾವು ಏನೋ ಒಂದು ಮಾಡ್ತೇವೆ ಅನ್ನೋದಕ್ಕಿಂತ ನಮ್ಮೂರಲ್ಲೇ ಒಂದು 8 ರಿಂದ 10 ಗುಂಟೆ ಹೊಲ ಇದ್ದು ನೋಡ್ರಿ. ಇಲ್ಲಿ ನಮ್ಮ ಅಣ್ಣರು ಅವ್ರನ್ನ ಏಣಿ ಹಚ್ಚಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ನೀವು? ನಾವು ಒಂದು 3 ವರ್ಷದಿಂದ ಮಾಡ್ತಿದ್ದೀನಿ ಸರ್. 3 ವರ್ಷದಿಂದ ಮಾಡ್ತಾ ಇದೀರಿ. ಒಂದು ಪೆಂಡಿ ಕೊಯ್ತೀರಿ ಡೈಲಿ? ಡೈಲಿ ಒಂದು ಪೆಂಡಿ ಕೊಯ್ಯಲ್ರಿ, ಅರ್ಧ ಪೆಂಡಿ ಕೊಯ್ತೀವಿ. ಈಗ ಅರ್ಧ ಪೆಂಡಿ ಕಲಿಕೆಯನ್ನು ಕಲಿತೇವೆ ಸರ್. ನಾನು ಒಂದು ಕಂಪ್ನಿಗೆ ಹೋಗಿದ್ರಿ, ಆ ಕಂಪ್ನಿಯಿಂದ ಬಿಟ್ಟು ಈ ಕೃಷಿ ಇಲಾಖೆ ಮಾಡ್ಬೇಕಂತಂದೇಳಿ ಬಂದು ಇದನ್ನ ಮಾಡ್ತಾ ಇರೋದು ನಾವು. ಯಾವ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ನೀವು? ನಾವು ಕಂಪ್ನಿಗೆ ಹೋಗ್ತಿದ್ವಿ. ಅದೇ ಕಂಪ್ನಿ ಅಂದ್ರೆ ಪ್ರೈವೇಟ್ ಕಂಪ್ನಿ ಒಳಗೆ ಹೋಗ್ತಾ ಇದ್ವಿ. ಎಷ್ಟು ಕೊಡ್ತಾ ಇದ್ರ ಅಲ್ಲಿ? 12,000 ಕೊಡ್ತಿದ್ರಿ. 12,000 ಕೊಡ್ತಾ ಇದ್ರಿ. ಈಗ ಒಂದು 45,000 ದುಡಿತೀನಿ. 45,000 ದುಡಿತೀರಿ. ನೋಡ್ರಿ ಇವತ್ತು ಒಂದು ಓದಿರೋದೇನು ಓದಿದ್ರಿ? ಡಿಗ್ರಿ ಮುಗ್ದತ್ರಿ. ನೋಡ್ರಿ ಡಿಗ್ರಿ ಅಂತಂದ್ರೆ ಇವತ್ತು ಎಷ್ಟು ಬೆಲೆ ಐತೆ ಅದಕ್ಕೆ. ಆದ್ರೆ ಅದನ್ನ ಬಿಟ್ಟು ನಾವು ರೈತಾಪಿ ಕೆಲಸನೇ ಮಾಡಿ ಅದಕ್ಕೆ ಡಿಫ್ರೆನ್ಸ್ ಏನು ಅನಿಸ್ತತ್ರಿ ನಿಮ್ಗೆ? ಇದು ನಮ್ಮ ಸ್ವಂತ ಬಿಸ್ನೆಸ್. ಅವ್ರು ಇನ್ನೊಬ್ರು ಹೇಳಿದ ಕೈಯಾಗಿರ್ಬೇಕು. ಹೌದು. ನಾವ್ ಇದು ನಾನು ಸ್ವಂತ ಮಾಡಿದ್ರೆ ನನಗೆ ಬರ್ತೈತಿ. ಇನ್ನೊಬ್ರು ಹೇಳ್ದಂಗೆ ಕೇಳ್ಬೇಕಾಗತ್ತ ಅಲ್ಲಿ ಹೋದ್ರೆ. ಹೌದು. ಹಂಗಾಗಿ ನಾನು ಬಿಟ್ಟು ಬಂದು ನಾನು ಸ್ವಂತ ಹೊಲ್ದಾಗೆ ನಾನು ದುಡಿಕಿಸಿದ್ರಿ. ನೋಡ್ರಿ ಇವತ್ತು ಡಿಗ್ರಿ D.Ed B.Ed MA M.Chem M.Ed ಮಾಡಿ ಇವತ್ತು ಒಂದು ಭೂಮಿ ತಾಯಿ ಸೇವೆ ಯಾಕಪ್ಪ ಅಂತಂದ್ರೆ ನಾನು ಪದೇ ಪದೇ ಯಾಕಪ್ಪ ಹೇಳ್ದಂದ್ರೆ ನೋಡ್ರಿ ಇದು ಮಣ್ಣು ಐತಲ್ಲ, ಇದನ್ನು ನಂಬಿ ಜೀವನ ಮಾಡಿದವ್ರು ಯಾವುದೇ ಕಾರಣಕ್ಕೂ ಯಾವತ್ತೂ ಲಾಸ್ ಆಗಲ್ಲ. ಇದನ್ನು ನಂಬಿಕೆಂದು ಪ್ರತಿಯೊಬ್ಬರು ಜೀವನ ಮಾಡಲಿ. ನಮ್ಮ ರೈತರು ಯಾವುದೂ ಕೂಡ ಲಾಸ್ ಆಗಲ್ಲ. ಇವತ್ತೇನಪ್ಪ ನಾವು ಎಲ್ಲೇ ಹೋಗಿ ಜೀವನ ಮಾಡೋದಕ್ಕಿಂತ ಇದ್ದೂರಾಗೆ ನಮ್ಮ ಅಣ್ಣ ತಮ್ಮಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಒಂದು ಕ್ಲೀನಾಗಿ ಚೆನ್ನಾಗಿ ಕಣ್ಣೆದುರಿಗೆ ನೋಡ್ಕೊಂತ ಮಾಡ್ಕೊಂತ ಮಾಡೋದ್ರಿಂದ ಯಾವುದು ಕೂಡ ಲಾಸ್ ಅಲ್ಲ. ಈ ಎಲೆ ಬಳ್ಳಿ ನಂಬ್ಕೊಂಡು ಎಷ್ಟೋ ಜೀವಗಳು ಇವತ್ತು ಬದುಕ್ಯಂದಾರ. ಇದು ನೋಡಿರಿ ಎಲೆ ಬಳ್ಳಿದು ಬರೀ ರೈತರಿಗೆ ಅಷ್ಟೇ ಲಾಭ ಇಲ್ಲ. ಇಲ್ಲಿಂದ ತಗೊಂಡೋಗಿ ಮಾರ್ಕೆಟಿಗೆ ಹಾಕಿ ಮಾರ್ಕೆಟಿಂದ ಅವ್ರು ಮಾರಿ ಅದನ್ನು ಮತ್ತೆ ರೀಟೇಲಾಗಿ ಕೊಟ್ಟು ಅಲ್ಲಿಂದ ಅಂಗಡಿಗಳಿಗೆ ಹೋಗಿ ಆ ಥರ ಎಲ್ಲ ಆಗ್ತಿರ್ತೈತಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬೇಕಾಗಿರ್ತೈತಿ. ಒಟ್ಟು ಇದು ಮಾಡೋದ್ರಿಂದ ಯಾವಾಗಲೂ ಚೆನ್ನಾಗೈತನಪ್ಪ? ಹ್ಞೂ ರೀ, ಯಾವಾಗಲೂ ಚೆನ್ನಾಗೈತೆ ರೀ. ಎಲ್ಲದು ಚೆನ್ನಾಗೈತಿ ನೋಡಿರಿ. ಇದು ಸ್ವಲ್ಪ ಒಂದು 6 ತಿಂಗಳು ವರ್ಷ ಈ ಕಲಿಕೆಯನ್ನು ಕಲ್ತ್ರೆ ಭಾಳ ಉತ್ತಮ ಅಂದ್ರೆ ಭಾಳ ಉತ್ತಮ ಅಂತಲೇ ಹೇಳ್ಬೋದು. ನಾನು ಇನ್ನೂ ನಿಮಗೆ 3ನೇ ಭಾಗನೂ ಕೂಡ ತೋರಿಸ್ತೀನಿ. ಇದು ನೋಡಿರಿ ಎಷ್ಟು ಕಲ್ಲರ್ ಐತಿ, ಏನು ತಾನ ಎಲೆ ಇದು. ನೋಡಿರಿ, ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂತೇಳಿದು. ವೀಕ್ಷಕರೇ, ಇದು ದಯವಿಟ್ಟು ಎಲೆ ಬಳ್ಳಿನ ನೀವು ಕೂಡ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನಿಮ್ಗೆ ಏನಾರ ನಿಮಗೆ ಮಾಹಿತಿ ಬೇಕಪ್ಪ ಅಂದ್ರೆ ಕಮೆಂಟ್ ಹಾಕಿರಿ. ಕಮೆಂಟ್ ಹಾಕಿದ್ರೆ ನಾನು ನಮ್ಮ ಪ್ರಗತಿಪರ ರೈತರು ನಮ್ಮ ಅಣ್ಣರ ಹತ್ರಕ್ಕೆ ನಾವು ಇದ್ರ ಬಗ್ಗೆ ನೋಡಿರಿ. ಇವರು ಡಿಗ್ರಿ ತಾಂಬ್ರಿ ಅದನ್ನ ಇವ್ರು ನೋಡಿರಿ ನಮ್ಮ ಡಿಗ್ರಿ ಹೋಲ್ಡ್ರ್ ಅಂತ ಹೇಳ್ತಾರೆ. ಡಿಗ್ರಿ ಹೋಲ್ಡ್ರ್ ಅಂತ ಅಂದ್ರೂ ಕೂಡ ಕೈ ನೋಡಿರಿ, ಬರೀ ಕೈ. ಅಣ್ಣ ಆ ಜೀವನಕ್ಕೆ ಈ ಜೀವನಕ್ಕೆ ಏನು ಅನ್ಸುತ್ತೆ? ಈ ಜೀವನದಾಗ ನೆಮ್ಮದಿ ಐತ್ರಿ. ಇದ್ರಾಗ ನೆಮ್ಮದಿ ಐತ್ರಿ ನೋಡ್ರಿ. ಅದು ಯಾವ ಟೈಮಿಗೆ ಊಟ ಮಾಡ್ತಿದ್ದೆ, ಆ ಟೈಮಿಗೆ ಮಕ್ಕಂತಿದ್ದೆ ಅನ್ನೋದು ನೆಮ್ಮದಿ ಇದ್ದಿದ್ದಿಲ್ಲ. ಇದ್ರಾಗ ನಾನು ನೆಮ್ಮದಿ ಐತಿ. ಇದ್ರಾಗ ನೆಮ್ಮದಿ ಐತಿ. ಎಷ್ಟು ಕೆಲಸ ಮಾಡ್ತೇನೆ ಅಷ್ಟು ನನಗೆ ಬರ್ತಾ ಇರ್ತದೆ. ಅವ್ರು ಇನ್ನೊಬ್ರು ಹೇಳಿದ್ ಕೇಳ್ಕೊಂತ ನಾನು ಜೀವನ ಮಾಡ್ಬೇಕು. ಎಲ್ಲೋ ಹೋಗಿ ಅಲ್ಲಿ ಊರ್ ಬಿಟ್ಟು ಹೋಗಿ ಇನ್ನೊಬ್ರ ದುಡಿತಾ ಇದ್ದೆ, ಬಿಟ್ಟು ಬಂದು ನಾನು ಇದನ್ನ ಮಾಡ್ತಾ ಇದ್ದೇನೆ ಈಗ. ನೋಡ್ರಿ ಅದನ್ನ ಯಾವ ಥರ ಇದು ಎಷ್ಟು ಐತ್ರಿ? ಇದು 100 ಎಲೆ ಐತ್ರಿ ಇದ್ರಾಗ. ನೋಡ್ರಿ ಎಷ್ಟು ಕ್ಲೀನಾಗಿ ಅಂದ್ರೆ ಬರೀ ಒಂದು ಕೈ ಹಿಡುಪ್ನಾಗ ಹಿಂಗೆ ಅನ್ಕಂತ ಹೋದ್ರೆ ಎಣಿಸ್ತಾರೆ ಇವರು. ಒಂದು ಕಟ್ಟಿಗೆ ಎಷ್ಟಾಗ್ತದೆ? ಒಂದು ಪೆಂಡಿಗೆ ಒಂದು ಪೆಂಡಿ 120 ಕಟ್ಟ. 120 ಕಟ್ಟ ಅಂತಂದ್ರೆ 12,000 ಎಲ್ಲಿ ಇರ್ತದೆ ನೋಡ್ರಿ. ಇವತ್ತು ಡಿಗ್ರಿ ಮಾಡಿದಾರೆ, B.Ed ಮಾಡಿದಾರೆ, M.Ed ಮಾಡಿದಾರೆ ಕೂಡ ಈ ಒಂದು ಭೂಮಿ ತಾಯಿ, ಒಟ್ಟು ಭೂಮಿ ತಾಯಿ ನಂಬಿದ್ರೆ ಏನಾದ್ರೆ ಸಿಕ್ಕೇ ಸಿಕ್ತೈತೆ. ಒಬ್ಬ ಮನುಷ್ಯ ಬೇಕಾದ್ರೆ ಮೋಸ ಮಾಡ್ತಾನೆ. ನಾನು ಎಲ್ಲ ಇದ್ರೊಳಗೆ ವಿಡಿಯೋದೊಳಗೆ ಹೇಳ್ತಾ ಇರ್ತಾನೆ, ಮನುಷ್ಯ ಬೇಕಾದ್ರೆ ನಾನಾ ಥರ ಸುಳ್ಳು ತಾರಾ ತಿಗಡಿ ಮೋಸ ಮಾಡಿ ಇವತ್ತು ಏನಾದರೂ ದೋಖ ಮಾಡ್ಬೋದು. ಆದರೆ ನಾವು ನಿರ್ತಕ್ಕಂಥ ಈ ನಮ್ಮ ಭೂಮಿ ತಾಯಿ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ. ಅದಕ್ಕೆ ಅದು ಏನು ಹೇಳ್ತೈತಿ, ನೀನು ಎಷ್ಟು ಕಷ್ಟಪಡ್ತೀಯ ನಾನು ಅಷ್ಟು ಕೊಡೋಕೆ ನಾನು ರೆಡಿ ಅದಾನಪ್ಪ ಅಂತ ಹೇಳ್ತೈತಿ. ಹಂಗಾಗಿ ಇವತ್ತು ನಮ್ಮ B.Ed ಮಾಡಿದಾರು, ಡಿಗ್ರಿ ಮಾಡಿದ ಮಣ್ಣುಗಳು ಕೂಡ ಇವತ್ತು ಒಂದು ಎಲೆ ಬಳ್ಳಿನೇ ಅಂತಲ್ಲ, ನಮ್ಮ ಭೂಮಿ ತಾಯಿ ಅಂತಂದ್ರೆ ಒಂದು ಮೆಕ್ಕೆಜೋಳ ಆಗಿರ್ಬೋದು, ಒಂದು ರಾಗಿ ಆಗಿರ್ಬೋದು, ಒಂದು ಜೋಳ ಆಗಿರ್ಬೋದು, ಯಾವುದೇ ಒಂದು ಧಾನ್ಯ ಬೆಳೆಗಳನ್ನು ಇವತ್ತು ಬೆಳೆಯೋಕ್ಕೆ ಎಲ್ಲ ನಮ್ಮ ಯುವಕರು ಮುಂದೆ ಬರಲಿ. ಇದನ್ನು ನಮ್ಮ ಈ ಕೃಷಿಕರ ಜೀವನ ಇನ್ನೂ ಜಾಸ್ತಿ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಎಲ್ಲರ ಪರವಾಗಿ ನಮಸ್ಕಾರ ಮಾಡ್ತೇನೆ ರೈತರಿಗೆ. ನಮಸ್ಕಾರ.